ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೌನಿಕಾ ಪ್ರವೀಣ್ ಯೂಟ್ಯೂಬ್ ಚಾನಲ್. ಮನೇಲೆ ಕೂತ್ ಬೋರ್ ಆಗ್ತಿತ್ತು ಅಂತ ಒನ್ ಡೇ ಮೈಸೂರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಾಂದ್ರೆ ಮ್ಯಾಪ್ ಹಾಕ್ಬಿಡ್ಬೋದು. ಡೋರ್ನಳ್ಳಿ ಅಲ್ವಾ, ಡೋರ್ನಳ್ಳಿ ಚರ್ಚ್ ಅಂತ ಹಾಕು. ಇಲ್ಲಿಂದ 2 ಕಿಲೋಮೀಟರ್ ಮೈಸೂರಿಗೆ ಹೋಗೋ ರೋಡ್ನಲ್ಲೇ ಡೋರ್ನಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಡೋರ್ನಳ್ಳಿ ಚರ್ಚ್ ಅಂತ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದಕ್ಕೆ ನೋಡ್ಕೊಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ತುಂಬ ದೊಡ್ಡ ಚರ್ಚು, ಚೆನ್ನಾಗಿದೆ. ಫ್ರೆಂಡ್ಸ್, ದೇವನೊಬ್ಬ ನಾಮ ಹಲವು ಅನ್ನೋ ಹಾಗೆ ನನಗೆ ಆ ದೇವರು ಈ ದೇವರು ಅಂತ ಇಲ್ಲ. ನಾನು ಎಲ್ಲ ದೇವ್ರನ್ನೂ ನಂಬ್ತೀನಿ, ಎಲ್ಲ ದೇವ್ರಿಗೂ ಕೈ ಮುಗಿತೀನಿ. ನಾನು ಇವಾಗಿಂತ ಮುಂಚೆನೂ ಅಷ್ಟೇ, ನನ್ನ ಫ್ರೆಂಡ್ ಒಬ್ಬಳು ಕ್ರಿಶ್ಚಿಯನ್ ಇದ್ಲು. ಅವಳು ಒಂದು ಸಲ ಕರ್ಕೊಂಡೋಗಿದ್ಲು ಚರ್ಚಿಗೆ. ನಮ್ಮ ಮನೇಲೇನು ಹೋಗಬೇಡ ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ನಾನು ಎಲ್ಲ ದೇವ್ರನ್ನೂ ನಂಬ್ತೀನಿ, ನಾನು ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀನಿ, ಹಾಗೇನಿಲ್ಲ. ಫ್ರೆಂಡ್ಸ್, ಏನು ಗೊತ್ತಾ, ನನ್ನ ಗಂಡ ನನಗೆ ಹೇಳ್ದಲ್ಲ ಫ್ರೆಂಡ್ಸ್ಗಳ ಜೊತೆ ಮತ್ತೆ ನಾವು ಉಡುಪಿಗೆ ಹೋಗ್ಬಿಟ್ಟು ಬಂದಮೇಲೆ ಮತ್ತೆ ಅಲ್ಲಿಗೆ ಹೋಗಿದ್ರು. ಸೊ ನೀವು ಹೋಗಿದ್ದೀರಲ್ಲ, ನನ್ನೂ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ನಾನು ಹಠ ಮಾಡ್ಕೊಂಡು ಮೈಸೂರಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅದಕ್ಕೆ ರಜದ ದಿನವೂ ಮನೇಲಿ ಇರೋಕ್ಕೆ ಬಿಡಲ್ಲ ಇವಳು ಅಂತ ಮುಖ ಗಂಟು ಹಾಕೊಂಡು ಗಾಡಿ ಓಡಿಸ್ತಿದ್ದಾರೆ. ನಾವು ಫಸ್ಟ್ ಬಂದಿದ್ದೆ ಲೋಕರಂಜನ್ ಅಂಡರ್ ವಾಟರ್ ಅಕ್ವೇರಿಯಂಗೆ. ಫ್ರೆಂಡ್ಸ್, 3 ಇಯರ್ಸ್ ಬ್ಯಾಕ್ ನಾನು ಅಕ್ಕ ಅಮ್ಮ ಬಂದಿದ್ದಾಗ ಪರ್ ಹೆಡ್ 200 ಇತ್ತು ಟಿಕೆಟು. ಇವಾಗ ನೋಡಿದ್ರೆ 299 ಆಗಿದೆ ಒಬ್ರಿಗೆ. ಆದರೂ ಪರವಾಗಿಲ್ಲ, ನನ್ನ ಹಸ್ಬೆಂಡ್ ನೋಡಿಲ್ಲ, ನನ್ನ ಮಗ ತುಂಬ ಖುಷಿ ಪಡ್ತಾನೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಅಂಡರ್ ವಾಟರ್ ಫಿಶಸ್ನ ನೋಡೋಕ್ಕೆ ನಾವೆಲ್ಲೋ ಬೇರೆ ಹೋಗೋದಕ್ಕಿಂತ ಮೈಸೂರಿಗೆ ಬಂದರೆ ಸುಮಾರು ಗೋಲ್ಡನ್ ಫಿಶ್ಶಿಂದ ಹಿಡಿದು ಶಾರ್ಕ್ವರೆಗೂ ಎಲ್ಲ ಥರ ವೆರೈಟಿ ಫಿಶಸ್ನ ನೋಡ್ಬೋದು. ಒಂದಕ್ಕಿಂತ ಒಂದು ಕಲರ್ಫುಲ್ಲಾಗಿದೆ. ನಿಜವಾಗ್ಲೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಎಷ್ಟು ಕ್ಯೂಟಾಗಿ ಮುದ್ದಾಗಿದೆ ಅಂತ ಗೊತ್ತು. ನನ್ನ ಮಗ ಎಲ್ಲಿ ಎಂಜಾಯ್ ಮಾಡಲ್ವ ಅಂದ್ಕೊಂಡಿದ್ದೆ, ಬಟ್ ನನಗಿಂತ ಅವ್ನು ಸಖತ್ ಎಂಜಾಯ್ ಮಾಡ್ತಿದ್ದಾನೆ. ನನ್ನ ಮಗ ಆ ಮೀನಿನ ಥರನೇ ಪುಟ್ಟ ಬಾಯಿನ ಅಂತಿದ್ದಾನೆ. ಆ ಮೀನು ತಗೊಂಡೋಗಿ ಸುಮ್ಮನೆ ಪಾಪು ಮಾಡು ಅಂದರೆ ಅನ್ನೋನು, ಮತ್ತು ಆ ಮೀನು ನೋಡಿಬಿಟ್ಟು ಕ್ಯಾಚ್ ಇಟ್ಕೊಳಕ್ಕೆ ಹೋಗೋನು. ಸಖತ್ತು. ನಾನು ನನ್ನ ಹಸ್ಬೆಂಡ್ ಎಂಜಾಯ್ ಮಾಡಿದ್ವೋ ಇಲ್ವೋ ಗೊತ್ತಿಲ್ಲ, ನನ್ನ ಮಗ ಮಾತ್ರ ತುಂಬ ಎಂಜಾಯ್ ಮಾಡ್ದೆ. ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿ ಕರ್ಕೊಂಡು ಬಂದು. ಪುಟ್ಟ ಬಾಯಿ ನೋಡಿ ಅಂತೈತೆ, ಅದು ನೋಡೋದಕ್ಕೆ ಒಂದು ಖುಷಿ ಆಯ್ತಿತ್ತು ನನಗಂತೂ. ನಾನು ಮುಂಚೆ ಒಂದು ಸಲ ಬಂದಾಗ ಈ ಥರ ದೊಡ್ಡ ದೊಡ್ಡ ಫಿಶ್ ಇರಲಿಲ್ಲ. ಇವಾಗ ಅಷ್ಟು ದೊಡ್ಡ ದೊಡ್ಡ ಫಿಶ್ ಇದೆ. ನೋಡೋದಕ್ಕೆ ಒಂಥರ ಒಂದು ಕಡೆ ಖುಷಿ ಆಯಿತು, ಒಂದು ಕಡೆ ಒಂಥರ ಭಯ ಆಗ್ಬಿಡ್ತು. ನೋಡಿ ಎಷ್ಟು ದಪ್ಪ ಫಿಶ್ ಇದೆ ಅಂತ. ನನ್ನ ಲೈಫಲ್ಲಿ ನಿಜವಾಗ್ಲೂ ನಾನು ಒಂದು ಸಲನೂ ಈ ಥರ ಫಿಶ್ ನೋಡಿಲ್ಲ, ಇದೇ ಫಸ್ಟು ಅಂತ ಹೇಳ್ಬೋದು. ಮನೆಯವ್ರಿಗೆ ಇಷ್ಟು ಚೆನ್ನಾಗಿರೋ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀನಿ, ಆದರೂ ದುಡ್ಡು ಜಾಸ್ತಿ ಆಯಿತು, ಇಷ್ಟೊಂದು ದುಡ್ಡು ಕೊಡಬೇಕಾಗಿರಲಿಲ್ಲ ಅಂತ ಅಂತಿದ್ರು. ಅಲ್ಲೆಲ್ಲ ನೋಡಿಕೊಂಡು ಸುಮಂಗಲಿ ಸಿಲ್ಕ್ಸ್ ಹತ್ರ ಬಂದ್ವಿ ಸೀರೆ ತೊಗೊಳ್ಳೋಣ ಅಂತ. ಬಟ್ ಕಲೆಕ್ಷನ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಹೇಗಿದ್ದರೂ ಬಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಸೀರೆ ತೊಗೊಂಡೆ.
ನನ್ನ ಮಗ ಮಾಡೋ ಕಿತಾಪತಿ ನೋಡ್ಬಿಟ್ಟು ಅಲ್ಲಿರೋರೊಬ್ರು ಅವನು ಎತ್ಕೊಂಡ್ರು ಒಂದು ಸ್ವಲ್ಪನೂ ಅಳ್ಳಿಲ್ಲ. ಅವ್ರ ಹತ್ರನೇ ಇದ್ದಾನೆ. ನಾವು ಹೋಗ್ತೀವಿ ಬಾಯ್ ಅಂತ ಅಂದ್ರೂ ಅವ್ನು ನಮ್ಮ ಕಡೆಗೆ ಗಮನನೇ ಇಲ್ಲ, ಬರೀ ಅವ್ನ ಕನೇ ನೋಡ್ಕೊಂಡಿದ್ದಾನೆ. ಹಿಂಗಾದರೆ ತುಂಬ ಕಷ್ಟ ಮಾತ್ರ. ಯಾರು ಕರೆದ್ರೂ ಹೋಗ್ಬಿಟ್ರೆ ಆಮೇಲೆ ನನಗೆ ಕಷ್ಟ ಆಗುತ್ತೆ ಮುಂದೆ. ಬೇರೆ ಮಕ್ಕಳಾಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಅಳ್ತಿದ್ದು ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗ್ತಿದ್ದಾರಲ್ಲ ಅಂತ. ಬಟ್ ಇವನು ನಮ್ಮ ಕಡೆಗೆ ತಲೆನೇ ಕೆಡಿಸ್ಕತ್ತಿಲ್ಲ. ಅವ್ನ ಪಾಡಿಗೆ ಅವ್ನು ಸುತ್ತಮುತ್ತ ನೋಡಿಕೊಂಡು ಎತ್ಕೊಂಡಿರೋನೇ ನೋಡ್ಕೊಂಡು ನಿಂತಿದ್ದ. ಆ್ಯಕ್ಚುಲಿ ಅಂಡರ್ ವಾಟರ್ ಮುಗಿಸ್ಕೊಂಡು KRSಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಆದರೆ ಟೈಮ್ ಆಗೋಯ್ತು, 7:30 ಆಗೋಗ್ಬಿಡ್ತು. ಹಾಗಾಗ್ಬಿಟ್ಟು ಹೋದ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ರಿಟರ್ನ್ ಊರಿನ ಕಡೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಮನೆಗೆ ಬಂದ್ವಿ. ನಾನು ಮೀಶೋದಲ್ಲಿ ಜಸ್ಟ್ 200 ರೂಪೀಸ್ಗೆ ನೇಲ್ ಆರ್ಟ್ ಕಿಟ್ನ ಆರ್ಡರ್ ಮಾಡಿದ್ದೆ. ಅದು ಬಂದಿತ್ತು, ಓಪನ್ ಮಾಡ್ತಾಯಿದ್ದೀನಿ. ಅದು ಹೇಗಿದೆ ಅಂತ ಗೊತ್ತಿಲ್ಲ. ನಾನು ಇದುವರೆಗೂ ನೈಲ್ ಆರ್ಟ್ ಹೊರಗಡೆನೂ ಮಾಡಿಸ್ಕೊಂಡಿಲ್ಲ, ಮನೇಲೂ ಮಾಡ್ಕೊಂಡಿಲ್ಲ. ಬಟ್ ಹೀಗೆ ನೋಡ್ತಿರ್ಬೇಕಾದ್ರೆ ಇದು ನೋಡಿದೆ ಮೀಶೋದಲ್ಲಿ. ಸೊ ತಗೊಳ್ಳೋಣ, ನೋಡೋಣ ಹೇಗಿರುತ್ತೆ ಅಂತ ಓಪನ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆನೇ. ಇಲ್ಲ, ನನಗೆ ಅಷ್ಟು ಯೂಸ್ ಮಾಡೋಕ್ಕೆ ಬರಲ್ಲ. ನನ್ನ ತಂಗಿಗೆ ಬರುತ್ತೆ, ಅವಳ ಹತ್ರ ಹೇಳ್ಸ್ಕೋಬೇಕು. ಇಲ್ಲಾಂದರೆ ಇವಾಗೇನು ಯೂಟ್ಯೂಬಲ್ಲಿ ಈ ಥರ ವೀಡಿಯೋಸ್ ಎಲ್ಲ ಸಿಗುತ್ತೆ, ಅಲ್ಲಿ ನೋಡಿಕೊಂಡು ಮಾಡ್ಕೋಬೇಕು ಒಂದ್ಸಲ ನಾನು. ಅಯ್ಯೋ, ಈ ಪ್ಯಾಕಿಂಗ್ ಓಪನ್ ಮಾಡೋದೇ ಸಖತ್ ಕಷ್ಟ ಆಗಿದೆ. ಎಷ್ಟು ಟ್ರೈ ಮಾಡಿದ್ರೂ ಬೇಗ ಬೇಗ ಓಪನ್ ಆಗ್ತಾನೇ ಇಲ್ಲ ಮಾತ್ರ. ಹಬ್ಬ, ಫೈನಲಿ ಕಷ್ಟಪಟ್ಟು ಓಪನ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, 100 ನೈಲ್ಸ್ ಕೊಟ್ಟಿದ್ದಾರೆ. ಆಮೇಲೆ 2 ಕಲರಲ್ಲಿ ಗ್ಲಿಟರ್ ಪೌಡರ್ಸ್ ಕೊಟ್ಟಿದ್ದಾರೆ. ಒಂದು ಬ್ಲೂ ಮತ್ತು ಇನ್ನೊಂದು ಗೋಲ್ಡ್ ಕಲರು. ನೆಕ್ಸ್ಟ್ 2 ಗ್ಲೂ ಇದೆ. ಇದರಲ್ಲಿ ಡಾಟಿಂಗ್ ಪೆನ್ 2 ಇದೆ ಮತ್ತು ನೇಲ್ ಆರ್ಟ್ ಬ್ರಷ್ 2 ಇದೆ. ಒಂದು ಸ್ಟಿಕ್ಕರ್ ಪ್ಯಾಕು, 2 ಟೇಪು, 12 ಕಲರ್ ಗ್ಲಿಟರ್ ಇದೆ. ನೋಡ್ತಿರ್ಬೋದು, ವೆರೈಟಿ ಇದೆ. ಬಟ್ ನಿಜವಾಗ್ಲೂ ಇದನ್ನೆಲ್ಲ ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ಲ. ನನ್ನ ತಂಗಿ ಬಂದರೆ ಅವಳ ಕೈಯಲ್ಲಿ ಹೇಳಿಸ್ಕೋಬೇಕು ಹೆಂಗೆ ಯೂಸ್ ಮಾಡೋದು ಅಂತ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಡಸ್ಟ್ ಮಾಡೋದು. ಇದು ಬಂದಿಲ್ವಾ ಅದ್ರ ಮೇಲೆ ಇನ್ನೊಂದು ಲೇಯರ್ ಹಾಕೋದು? ಹಾಕೊಡೆ ನನಗೂ, ಹಾಕೊಡೆ. ಅವಳ ಹತ್ರ ಹೇಳಿಸ್ಕೊಂಡು ಒಂದೇ ಒಂದು ಬೆರಳಿಗೆ ಹಾಕ್ಕೊಂಡೆ ಅಷ್ಟೇ. ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ತೆಗಿಯೋಕ್ಕೆ ಬರ್ತಿಲ್ಲ. ತುಂಬ ಒಂಥರ ಗಟ್ಟಿಯಾಗಿ ಇಟ್ಕೊಬಿಟ್ಟಿದೆ ಅಲ್ಲೇ. ಆದರೂ ಬಿಡ್ತಿಲ್ಲ, ತೆಗಿತಿದ್ದೀನಿ. ನೆಕ್ಸ್ಟ್ ಯಾವಾಗಾದರೂ ಎಲ್ಲ ಬೆರಳಿಗೂ ಹಾಕ್ಕೊಂಡಾಗ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್. ಶುಭರಾತ್ರಿ.